ಪೌರಾಯುಕ್ತರ ಕೋಳಿ ಫಾರಂಗೆ ಕೆರೆ ಮಣ್ಣು ಸಾಗಾಟ. ಮಣ್ಣು ಸಾಗಾಟವನ್ನ ಪ್ರಶ್ನಿಸಿದ್ದಕ್ಕೆ ಪೌರಾಯುಕ್ತರಿಂದ ಧಮಕಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿ ಕೆರೆ ಮಣ್ಣು ಅಕ್ರಮ ಸಾಗಣೆ ಆರೋಪ ಕೇಳಿಬಂದಿದೆ. ಪೌರಾಯುಕ್ತರು ತಮ್ಮ ಖಾಸಗಿ ಕೋಳಿ ಫಾರಂಗೆ ಮಣ್ಣು ಸಾಗಿಸುತ್ತಿದ್ದಾರೆಂದು ಗ್ರಾಮಸ್ಥರು ಗಂಭೀರ ಆರೋಪ ಮಾಡಿದ್ದು, ಈ ಕುರಿತು ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಚಿಂತಾಮಣಿ ತಾಲೂಕಿನ ಮಾಡಿಕೆರೆ ಗ್ರಾಮಸ್ಥರು ಪೌರಾಯುಕ್ತ ಜಿಎನ್ ಚಲಪತಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ನಗರದ ಸೊಣ್ಣಶೆಟ್ಟಿಹಳ್ಳಿ ಬಳಿ ಕ್ರಿಕೆಟ್ ಸ್ಟೇಡಿಯಂ ಅಭಿವೃದ್ಧಿ ಹೆಸರಿನಲ್ಲಿ ಕೆರೆಯ ಮಣ್ಣನ್ನ ಸಾಗಿಸುವ ನೆಪದಲ್ಲಿ ಅದರಲ್ಲಿ ಕೆಲ ಭಾಗವನ್ನ ಖಾಸಗಿ ಕೋಳಿ ಫಾರಂಗೆ ಸಾಗಿಸಲಾಗಿದ್ದು, ಪ್ರತಿ 5 ಟಿಪ್ಪರ್ಗಳಲ್ಲಿ 3 ಮಾತ್ರ ನಗರ ಅಭಿವೃದ್ಧಿಗೆ ಹೋಗ್ತಾ ಇದ್ರೆ ಇನ್ನುಳಿದ 2 ಟಿಪ್ಪರ್ಗಳು ಸದ್ದಿಲ್ಲದೆ ಪೌರಾಯುಕ್ತರ ಕೋಳಿ ಫಾರಂ ಕಡೆಗೆ ಸಾಗಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ಇನ್ನು ಈ ಬಗ್ಗೆ ಪೌರಾಯುಕ್ತರನ್ನ ಯುವಕರು ಪ್ರಶ್ನಿಸಿದ್ದಕ್ಕೆ ಚಿಂತಾಮಣಿಗೆ ಬನ್ನಿ, ನಿಮ್ಮ ಮೇಲೆ ಕೇಸ್ ಹಾಕಿ ಒಳಗಡ್ತೇನೆ ಎಂದು ಧಮಕಿ ಹಾಕಿದ್ರಂತೆ. ಅಲ್ಲದೆ ಮಣ್ಣು ಸಾಗಾಟಕ್ಕೆ ನಗರಸಭೆ ಸರ್ಕಾರಿ ಜೆಸಿಬಿಯನ್ನೇ ದುರುಪಯೋಗ ಪಡಿಸಿಕೊಳ್ತಾ ಇದ್ದು, ಗ್ರಾಮಸ್ಥರು ವಾಹನವನ್ನ ತಡೆದ ತಕ್ಷಣ ಜೆಸಿಬಿ ಚಾಲಕ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಇನ್ನು ಕ್ಷೇತ್ರದ ಅಭಿವೃದ್ಧಿಗಾಗಿ ಸಚಿವ ಎಂಸಿ ಸುಧಾಕರ್ ಅವರು ಸಾವಿರಾರು ಕೋಟಿ ಅನುದಾನವನ್ನ ತರ್ತಾ ಇದ್ರೆ, ಇತ್ತ ಪೌರಾಯುಕ್ತರು ಇಂತಹ ಕೃತ್ಯಗಳ ಮೂಲಕ ಸಚಿವರ ಹೆಸರಿಗೆ ಕಳಂಕ ತರುವ ಕೆಲಸ ಮಾಡ್ತಿದ್ದಾರೆ ಅಂತ ಯುವಕರು ದೂರಿದ್ದಾರೆ. ಮಡಿಕೇರೆ ನನ್ನ ವಿಜಯ್ ಕುಮಾರ್ ಅಂತ ಹೇಳ್ಬಿಟ್ಟು ಮಡಿಕೇರೆ ಕೆರೆಯಿಂದ ಈ ಥರ ಅಕ್ರಮ ಮಣ್ಣು ಗಣಿಗಾರಿಕೆ ಮಾಡ್ತಿದ್ರು. ಯಾರಿಗೆ ಮಾಡ್ತಿದ್ದೀರ ಅಂತ ಹೇಳಿದ್ರೆ 3 ಟಿಪ್ಪರ್ ಪರ್ಮಿಷನ್ ತಗೊಂಡ್ಬಂದಿದ್ದಾರೆ. ಇದ್ರ ಹತ್ರ ಚಿಂತಾಮಣಿ ಹತ್ರ ಬಂದು ಸ್ಟೇಡಿಯಂ ಅಂತ ಹೇಳ್ಬಿಟ್ಟು 3 ಟಿಪ್ಪರ್ ಗಾಡಿಗಳು ಪರ್ಮಿಷನ್ ತಗೊಂಡಿದ್ದಾರೆ. ಇನ್ನೊಂದು 3 ಕಮರ್ಷಿಯಲ್ ವೆಹಿಕಲ್ಸ್ ಬೇರೆ ಕಡೆ ತಗೊಂಡು ಹೋಗ್ತಿದ್ರಂತೆ. ಅದಕ್ಕೆ ನಮ್ಮ ಹುಡುಗರು ಇದ್ಕೊಂಡು ಅದಕ್ಕೆ ಏನಕ್ಕೆ ಈ ಥರ ಮಾಡ್ತಿದ್ರು ಅಂತ ಹೇಳೋದಕ್ಕೆ ಯಾರೋ ಕಮಿಷನರ್ ಸಾಹೇಬ್ರಂತೆ, ನೀನು ಯಾರು, ನಿನ್ನ ಹೆಸರೇನು, ನೀನು ನೋಡ್ಕೊತೀನಿ ಈ ಥರ ಹೇಳ್ಬಿಟ್ಟು ಹೋದ್ರಂತೆ. ಅದಕ್ಕೋಸ್ಕರ ಅದರಲ್ಲಿ ಬೇರೆ ಕೆರೆಯಲ್ಲಿ ಇರೋ ಗಿಡ ಮರಗಳೆಲ್ಲ ಕ್ಲೀನಾಗಿ ಇದು ಮಾಡಿಬಿಟ್ಟಿದ್ದಾರೆ. ಸೊ ಒಂದೊಂದು ಗುಣಿ ಬಂದು 60-70 ಅಡಿ ಗಂಟೆ ಇದೆ. ಅದು ಯಾರನ್ನ ಅಕಸ್ಮಾತ್ ಅದರಲ್ಲಿ ಬಿದ್ದರೂ ಸಹ ಎದ್ದೇಳಕ್ಕಾಗಲ್ಲ. ಲಾಸ್ಟ್ ಟೈಮ್ ಅಲ್ಲಿ ನಮ್ಮೂರಲ್ಲಿ ಎಂಗ್ಸೈಡ್ ಅಂತ ಹೇಳ್ಬಿಟ್ಟು ಕುರಿ ತಡೆಯಕ್ಕೆ ಹೋಗಿ ಅದರಲ್ಲಿ ಬಿದ್ದು ಸತ್ತು ಹೋದರು. ಸೊ ಆ ಉದ್ದೇಶದಿಂದ ನಮ್ಮೂರಲ್ಲಿ ಇನ್ನು ಮಣ್ಣು ದಯವಿಟ್ಟು ಎತ್ತಬೇಡ ಅಂತ ಹೇಳ್ಬಿಟ್ಟು ಇವತ್ತು ಗಾಡಿಗಳು ಸರಿ ಹೇಳಿದ್ದಾರೆ. ಇವತ್ತು ಇದೇನು ನಮ್ಮ ಚಿಂತಾಮಣಿ ಕಮಿಷನರ್ ಚಲಪತಿ ಸಾಹೇಬರು ಬಂದು ಪರ್ಮಿಷನ್ ತೊಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಮಡಿಕೇರೆ ಕೆರೆಯಿಂದ ಮಣ್ಣನ್ನು ತೆಕ್ಕೊಂಡು ಹೋಗ್ತಾ ಇರ್ತಾರೆ. ಏನೋ ಸರ್ಕಾರಿ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ನಾವು ಪಿ ಡಿ ಅವ್ರಿಗೆ ಗಮನಕ್ಕೆ ತಂದಿರ್ತೀವಿ. ಏನು ಸರ್ ಈ ಥರ ಸಮಸ್ಯೆ ಆಗಿದೆ ಅಂತ ಹೇಳಿದಾಗ, ಇಲ್ಲ ಸರ್ ಪರ್ಮಿಷನ್ ತೊಗೊಂಡಿದ್ದಾರೆ, ಒಂದೇ ಲೇಯರ್ ಎತ್ತಿ ಇದು ಮಾಡ್ಕೊಂಡು ಹೋಗ್ತಾರೆ, ಅದಕ್ಕೇನು ಜಾಸ್ತಿ ಮಾಡಲ್ಲ, ಸರ್ಕಾರಿ ಕೆಲಸಕ್ಕೆ ಮಾಡ್ತಾ ಇದ್ದಾರೆ, ಯಾವುದೋ ಸ್ಟೇಡಿಯಮ್ಗೆ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದಾರೆ. ಅದು ಇಲ್ಲಿ ನಡೀತಾ ಇರೋದು ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಎಂಸಿ ಸಾಹೇಬರು ಸುಮಾರು ಕೋಟ್ಯಾಂತರ ರೂಪಾಯಿ ಅನುದಾನಕ್ಕೆ ತಂದು ಸುಮಾರು ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇದ್ದಾರೆ. ಅವರೇ ಸ್ವತಃ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಪರ್ಮಿಷನ್ ಇಲ್ಲದೆ ಕೆರೆಗಳು ಮಣ್ಣು ಓಡಿಸಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇವರು ಆ ಪರ್ಮಿಷನ್ ನೆಪದಲ್ಲಿ 2 ಗಾಡಿ ಸರ್ಕಾರಿ ಕೆಲಸಕ್ಕೆ, ಇನ್ನು 3 ಗಾಡಿ ಅವ್ರ ಸ್ವಂತ ಕೆಲಸಕ್ಕೆ ಯೂಸ್ ಮಾಡಿಕೊಂಡು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಸಚಿವರು ಒಂದು ಇದನ್ನು ಅದೇ ಒಂದು ನೆಪವಾಗಿ ಹೇಳ್ಕೊಂಡು ಅವರ ಒಂದು ಕೆಟ್ಟ ಸತ್ತಕ್ಕೆ ಅವರೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ ಸರ್. ಈ ಒಂದು ವಿಚಾರವಾಗಿ ಅಡ್ಡಿಪಡಿಸಿದ್ದಕ್ಕೆ ಗುಂಡಾವರ್ತನೆಯಿಂದ ಮಾತಾಡಿ ಬೆದರಿಕೆ ಹಾಕಿ, ನಿಮ್ದು ಯಾವ ಊರು, ಏನು ಕೆಲಸ, ತಂದೆ ಹೆಸರು ಬೆದರಿಕೆ ಹಾಕಿರ್ತಾರಂತೆ. ಅವ್ರು ಬಂದು ಕೂಡಲೇ ಬಂದು ಕ್ಷಮಾಪಣೆ ಹೇಳ್ಬೇಕು ಹುಡುಗರಿಗೆ. ಇಲ್ಲ ಅಲ್ಲಿವರೆಗೆ ಯಾವುದೇ ಕಾರಣಕ್ಕೂ ಗಾಡಿಗಳು ಬಿಡಲ್ಲ, ನಿಲ್ಸಿದೀವಿ ಸರ್, ಬಿಡೋದೇ ಇಲ್ಲ ಮುಂದೆ. 5 ಗಾಡಿ ನಿಲ್ಸಿದ್ದೀವಿ ಸರ್. 3 ಗಾಡಿ ಆಚೆ ಹೋಗಿದೆ, 2 ಜೆಸಿಬಿ ಆಚೆ ಹೋಗಿದೆ. ಹೋಗಿರೋ 2 ಜೆಸಿಬಿಯಲ್ಲಿ ಒಂದು ನಗರಸಭೆ ಜೆಸಿಬಿ, ನಗರಸಭೆದು ಸರ್ಕಾರಿ ಜೆಸಿಬಿ, ಅದು ಕೆರೆಯಲ್ಲಿ ಅಟ್ಯಾಚ್ ಇದೆ. ಅಭಿವೃದ್ಧಿ ಸುಮಾರು ಒಂದು 10-15 ವರ್ಷದಿಂದ ತೆಗಿತಾನೆ ಇದ್ದಾರೆ ಸರ್. ಮಾಡಿ ನಾವು ಇನ್ನು ಈ ಸಂಬಂಧ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ನಮಗೆ ಏನೇ ಅನಾಹುತವಾದರೂ ಪೌರಾಯುಕ್ತರೇ ನೇರ ಹೊಣೆ ಎಂದು ಗ್ರಾಮಸ್ಥರು ಹೇಳಿದ್ದು, ಕೂಡಲೇ ಜಿಲ್ಲಾಧಿಕಾರಿಗಳು ಪೌರಾಯುಕ್ತರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.